ಕರ್ನಾಟಕ ರಾಜ್ಯದ ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ 23/4/2025 ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿ 10ನೇ ಪಾಸ್ ಆದಂತ ಅಭ್ಯರ್ಥಿಗೆ ಅದೇ ರೀತಿಯಾಗಿ ಐಟಿಐ ಪಾಸ್ ಆದಂತ ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೊಸದಾಗಿ ಹೊಸ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಆಗಲೇ ತಿಳಿಸಿಕೊಟ್ಟಿರುವಂತಹ 10ನೇ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿ ಹೊಸ ಅಧಿಸೂಚನೆ ಆಗಿರತ್ತೆ, ನ್ಯೂ ನೋಟಿಫಿಕೇಶನ್ ಆಗಿರತ್ತೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಯಾವುದಂತ ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ಹೇಳ್ತಾರೆ. ಇದಕ್ಕೆ ಪರೀಕ್ಷೆ ಅಂತೂ ಇರೋದಿಲ್ಲ ಅಂತ ಹೇಳಿ ನೋಟಿಸ್ ದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಲಿಖಿತ ಪರೀಕ್ಷೆ ಬಗ್ಗೆ ಮಾಹಿತಿ ತಿಳಿಸಿಕೊಟ್ಟಿಲ್ಲ ಮತ್ತು ದೈಹಿಕ ಪರೀಕ್ಷೆ ಬಗ್ಗೆ ಮಾಹಿತಿ ತಿಳಿಸಿಕೊಟ್ಟಿಲ್ಲ. ಅದರ ಬಳಿಕ ಸಂದರ್ಶನ ಮತ್ತು ದಾಖಲಾತಿ ಬಗ್ಗೆ ಮಾಹಿತಿ ಇರತ್ತೆ, ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸಿಕೊಡ್ತಾನೆ. A to Z ಅವರಿಗೆ ಮಾಹಿತಿ ಇರತ್ತೆ, ಎಲ್ಲಾ ಮಾಹಿತಿ ತಿಳಿಸಿಕೊಟ್ಟಿರ್ತೇವೆ. ಆದ್ರೆ ಒಂದು ಚಿಕ್ಕ ರಿಕ್ವೆಸ್ಟ್, ಈ ಒಂದು ಫ್ರೆಶ್ ಅಂತ ಕಡಿಮೆ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ, ಹೆಲ್ಪ್ ಆಗತ್ತೆ. ಬನ್ನಿ ಸ್ನೇಹಿತರೆ, 23ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗಿದೆ ಇನ್ ಕನ್ಫರ್ಮ್ ಆಗಿ. ಅದೇ ರೀತಿಯಾಗಿ ಇಲ್ಲಿ ಖಾಲಿರುವಂತಹ ಪೋಸ್ಟ್ ನಿರ್ವಹಣೆದಾರ ಪೋಸ್ಟ್ ಖಾಲಿ ಇರತ್ತೆ. ಈ ಒಂದು ನಿರ್ವಹಣೆದಾರ ಪೋಸ್ಟ್ ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಟೋಟಲ್ ಆಗಿ 150 ಪೋಸ್ಟ್, 10ನೇ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ 150 ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ. ಮೊನ್ನೊಂದು ನೋಟಿಫಿಕೇಶನ್ ಆಗಿತ್ತು, ಇದರಲ್ಲಿ 7 ಪೋಸ್ಟ್ ಅಥವಾ 3 ಪೋಸ್ಟ್ ಖಾಲಿ ಇತ್ತು. ಅದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಹೋದ ತಿಂಗಳು, ಅಂದ್ರೆ ಮಾರ್ಚ್ ತಿಂಗಳು ನಿಮಗೆ ಇದ್ರ ಬಗ್ಗೆ ನೋಟಿಸ್ ತಿಳಿಸಿಕೊಟ್ಟಿದ್ದೇವೆ. ಈಗ ಮತ್ತೊಂದು ಅಧಿಸೂಚನೆ ಆಗಿರ ಅದ್ರ ಬಗ್ಗೆ ತಿಳಿಸಿಕೊಡ್ತಾ ಇರೋದು. ಮತ್ತೆ ಇನ್ನೊಂದು ವಾರದಲ್ಲಿ ಇನ್ನೊಂದು ನೋಟಿಫಿಕೇಶನ್ ಕೂಡ ಬಂದ್ರೆ ಬರ್ಬೋದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಡೇಟು 22/5/2025 ತನಕ ಅವಕಾಶ ಇರತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮೊಂದು ರೆಸಿಪ್ಟಿ ಸಬ್ಮಿಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ಇಲ್ಲಿ ಅಭ್ಯರ್ಥಿಗಳು 27/5/2025 ತನಕ ಅವಕಾಶ ಇರತ್ತೆ. ಸಾಯಂಕಾಲ 4 ಗಂಟೆ ಅದು ಮೆನ್ಷನ್ ಮಾಡಿದ್ದಾರೆ, ಅದ್ರ ಪ್ರಕಾರ ನಿಮಗೆ ತಿಳಿಸ್ತಾ ಇರೋದು. ಮತ್ತು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು www.bmrc.co.in ಭೇಟಿ ನೀಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಅಥವಾ ನೀವೇನಾದ್ರೂ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಅಥವಾ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅಂಚೆ ವಿಳಾಸ ಕೂಡ ಇರತ್ತೆ, ಆ ಒಂದು ಅಂಚೆ ವಿಳಾಸಕ್ಕೆ ಅಪ್ಲೈ ಮಾಡಬೇಕು. ಇಲ್ಲಿದೆ ನೋಡಿ, ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋರು ಈ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಿ. ಇದರ ಬಗ್ಗೆ ಕನ್ಫರ್ಮ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಇನ್ನು ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ, ಇಲ್ಲಿ ಅಭ್ಯರ್ಥಿಗಳು SSLC ಪಾಸ್ ಆಗಿರಬೇಕು, ಅದೇ ರೀತಿಯಾಗಿ 2 ವರ್ಷದ ಡಿಪ್ಲೊಮಾ ಪಾಸ್ ಆಗಿರಬೇಕು. ಇದೆಲ್ಲ ಕಂಪ್ಲೀಟ್ ಆಗಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅದನ್ನ ಬಿಟ್ಟು ಇಲ್ಲಿ ಡಿಪ್ಲೊಮಾ ಆಗ್ಬಹುದು, ಪದವಿ ಆಗ್ಬಹುದು, ಯಾವುದೇ ಮೆನ್ಷನ್ ಆಗಿಲ್ಲ. ITI ಅದ ನಂತರ SSLC ಮಾತ್ರ ಕೊಟ್ಟಿದ್ದಾರೆ. ಆ SSLC ಅಲ್ಲಿ ಯಾವ್ಯಾವ ಒಂದು ವಿಷಯ ನೋಡಿ, ಮೊದಲನೇದಾಗಿ ಎಲೆಕ್ಟ್ರಿಕಲ್ ಆಗ್ಬಹುದು, ಎಲೆಕ್ಟ್ರಾನಿಕಲ್ಸ್ ಆಗ್ಬಹುದು, ಮೆಕ್ಯಾನಿಕಲ್ ಆಗ್ಬಹುದು, ಅದ ನಂತರ ವೈರ್ಮ್ಯಾನ್ ಆಗ್ಬಹುದು, ಫಿಟ್ಟರ್ ಆಗ್ಬಹುದು, ಅದೇ ರೀತಿಯಾಗಿ ಮೆಕ್ಯಾನಿಕ್, ಇಲ್ಲೆಲ್ಲ ಕೊಟ್ಟಿದ್ದಾರೆ. ಆ ಎಲ್ಲ ನೋಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಇದನ್ನ ನೋಡ್ಕೊಂಡು ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇನ್ನು ಆಯ್ಕೆದ ಅಭ್ಯರ್ಥಿಗೆ ಎಷ್ಟು ಸಂಬಳ ಇರತ್ತೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇಲ್ಲಿ 59,060 ತನಕ ಸ್ಯಾಲರಿ ಇರತ್ತೆ. ಪ್ರತಿ ತಿಂಗಳ ಕೊಡ್ತಾರೆ. ಪ್ರತಿ ತಿಂಗಳು ಎಷ್ಟು ಸ್ಯಾಲರಿ ಕೊಡ್ತಾರೆ ನಿಮಗೆ, ಒಂದೇ ಸಲ ಇರೋದಲ್ಲ, ಪ್ರತಿ ತಿಂಗಳು. ಅಂದ್ರೆ ಈ ತಿಂಗಳು ನಿಮಗೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಉದಾಹರಣೆಗೆ 30,000 ನಿಮಗೆ ಸ್ಯಾಲರಿ ಬತ್ತ ಅಂತ ತಿಳ್ಕೊಳ್ಳಿ. ಈ ತಿಂಗಳು ಮುಂದಿನ ತಿಂಗಳು ನಿಮಗೆ 32,000 ರೂಪಾಯಿ ಕೊಡ್ತಾರೆ. ಅದ್ರ ಮುಂದಿನ ತಿಂಗಳು 35,000 ರೂಪಾಯಿ. ಅದೇ ರೀತಿಯಾಗಿ ಅದರ ಮುಂದಿನ ತಿಂಗಳು 4ನೇ ತಿಂಗಳಿನಲ್ಲಿ 40,000 ರೂಪಾಯಿ ಆಗತ್ತೆ. 5ನೇ ತಿಂಗಳಿನಲ್ಲಿ 41,000, 6ನೇ ತಿಂಗಳಿನಲ್ಲಿ 45,000. ಈ ರೀತಿಯಾಗಿ ಹೆಚ್ಚಿಗೆ ಮಾಡ್ತಾರೆ ವರ್ಷಕ್ಕೊಮ್ಮೆ. ಟೋಟಲ್ ಆಗಿ ನಿಮ್ಗೆ 59,000 ತನಕ ವೇತನ ಆಗಿರತ್ತೆ. ಇನ್ನು ಏಜ್ ಲಿಮಿಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬೇಕಂದ್ರೆ ಕನಿಷ್ಠವಾಗಿ ನಿಮ್ಗೆ ಗೊತ್ತಿರುವಂತೆ 18ರಿಂದ 50 ವರ್ಷ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, 18ರಿಂದ 50 ವರ್ಷ ತನಕ ಇದ್ದಂತ ವ್ಯಕ್ತಿಗಳು ರೂಲ್ಸ್ ಪ್ರಕಾರವಾಗಿ ಅಪ್ಲೈ ಮಾಡಿ. ಅದನ್ನ ಬಿಟ್ಟು ಏಜ್ ಲಿಮಿಟ್ ನಮಗೆ ಆಗಿಲ್ಲ, ಹೀಗಿದ್ದೀವಿ ಹಾಗಿದ್ದೀವಿ ಅಂದ್ರೆ ನೀವು ಅರ್ಜಿ ಸಲ್ಲಿಸೋದು ವೇಸ್ಟ್ ಆಗತ್ತೆ. ಅಂದ್ರೆ ಅರ್ಜಿ ಸಲ್ಲಿಸ್ತಾರೆ, ಅದರಲ್ಲಿ ಹೋಗೋದೇ ಇಲ್ಲ. ಆ ರೀತಿಯಾಗಿ ತಪ್ಪನ್ನ ಮಾಡಬೇಡಿ. BMRCL ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಏನ್ ರೂಲ್ಸ್ ಇದಾವ ಅದ್ರ ಪ್ರಕಾರ ಅಪ್ಲೈ ಮಾಡಿ. ಇನ್ನೊಂದು ಹೇಳ್ಬೇಕು ನಿಮಗೆ, ಇಲ್ಲಿ ಅಪ್ಲಿಕೇಶನ್ ₹1 ಕೂಡ ನಮಗೆ ಮೆನ್ಷನ್ ಆಗಿಲ್ಲ. ರಿಜಿಸ್ಟರ್ ಮಾಡೋ ಸಂಬಂಧಾಗಿ ನಿಮಗೆ 50 ರೂಪಾಯಿನೋ 100 ರೂಪಾಯಿ ತಗೊಂಡ್ರು ತಗೋಬಹುದು. ಆದರೆ ನೋಟಿಫಿಕೇಶನ್ ದಲ್ಲಿ ಯಾವುದೇ ಅರ್ಜಿ ಶುಲ್ಕ ಕೊಟ್ಟಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೋಟಿಫಿಕೇಶನ್ ದಲ್ಲಿ ಎಕ್ಸಾಮ್ ಯಾವ ರೀತಿಯಾಗಿರತ್ತೆ ಅಂತ ಹೇಳಿ. ಜನರಲ್ ನಾಲೆಜ್ ಗೆ ಸಂಬಂಧಪಟ್ಟಂತೆ 30 ಮಾರ್ಕ್ಸ್, ಅದೇ ರೀತಿಯಾಗಿ ಅನಾಲಿಟಿಕ್ಸ್ ಗೆ ಸಂಬಂಧಪಟ್ಟಂತೆ 30 ಮಾರ್ಕ್ಸ್, ಪ್ರಚಲಿತ ಘಟನೆ ಆಗಬಹುದು, ನಾಲೆಜ್ ಆಗಬಹುದು, ಅದರಲ್ಲಿ 40 ಮಾರ್ಕ್ಸ್. ಟೋಟಲ್ ಆಗಿ 100 ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆ ಇರತ್ತೆ. ಇದು ಮಾರ್ಕೆಟಿಂಗ್ ಸ್ಕೀಮ್ ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಮೊದಲನೇದಾಗಿ. ಎರಡನೇದಾಗಿ ಇನ್ನೊಂದಿರತ್ತೆ 120 ಮಿನಿಟ್ ಗೆ ಸಂಬಂಧಪಟ್ಟಂತೆ ಆಗಿರತ್ತೆ ಪಾಯಿಂಟ್ ನಂಬರ್. ಇನ್ನೊಂದು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು
ಬರ್ದಿರ್ತಾರಲ್ಲ ಕ್ವಶನ್ ಪೇಪರ್ದಲ್ಲಿ ಅಲ್ಲಿ ಏನಾದ್ರು 4 ಮಾರ್ಕ್ಸ್ ಏನಾದ್ರು ತಪ್ಪಾತಂದ್ರೆ ಅದಕ್ಕೆ 1 ಮಾರ್ಕ್ಸ್ ಕಟ್ಟಾವಾಗತ್ತೆ. ಈ ರೀತಿಯಾಗಿ ಅದ್ರ ಬಳಿಕ ಹಾಲ್ ಟಿಕೆಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಲ್ ಟಿಕೆಟ್ ನಲ್ಲಿ ಏನೇನು ಕೊಟ್ಟಿದ್ದಾರೆ ಅದು ಕೂಡ ಇರತ್ತೆ, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ಮೆಡಿಕಲ್ ನಲ್ಲಿ ಏನೇನು ಚೆಕ್ಅಪ್ ಮಾಡಬೇಕು ಅದು ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಚೆಕ್ಅಪ್ ಮಾಡ್ಲೇಬೇಕಾಗತ್ತೆ. ಈ ಒಂದು ಮೆಡಿಕಲ್ ನಲ್ಲಿ ಸುಮಾರು 8 ಮಾರ್ಗ ಇದಾವೆ. ಈ ಎಲ್ಲ ವಿಭಾಗದಲ್ಲಿ ಚೆಕ್ ಅನ್ನ ಮಾಡಬೇಕು. ಇನ್ನು ಪ್ರಮುಖ ದಿನಾಂಕಗಳು ನೋಡಿ, ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು 22/5/2025 ತನಕ ಅವಕಾಶ ಇರತ್ತೆ. ಲಾಸ್ಟ್ ಡೇಟು ನಿಮ್ಮೊಂದು ರಸೀಟಿ ಅಂದ್ರೆ ಹಾರ್ಡ್ ಕಾಪಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಸಾಯಂಕಾಲ 4 ಗಂಟೆ 27/5/2025 ತನಕ ಹಾರ್ಡ್ ಕಾಪಿ ಸಲ್ಲಿಸಬೇಕಾಗತ್ತೆ. ಇದು ಲಾಸ್ಟ್ ದಿನಾಂಕ ಆಗಿರತ್ತೆ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರಿಗೆ. ಇನ್ನೊಂದು ವಿದ್ಯಾರ್ಥಿಗಳಿಗೆ ವಿಳಾಸ ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು. ಇದೊಂದು ವಿಳಾಸಕ್ಕೆ ಪ್ರತಿಯೊಬ್ಬರು ಬೆಂಗಳೂರು ಮೆಟ್ರೋ ರೈಲ್ವೆಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿ. ಮತ್ತೆ ಈ ಒಂದು ನೋಟಿಫಿಕೇಶನ್ ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೊಟ್ಟಿದ್ದೇವೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ. ಅಥವಾ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ರ ಬಗ್ಗೆ ಆಫೀಸಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಮತ್ತು ಅರ್ಜಿ ಸಲ್ಲಿಸುವಂತ ಲಿಂಕ್ ಎರಡೂ ಕೂಡ ಮೆನ್ಷನ್ ಮಾಡಿದ್ದೇವೆ. ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೊಂಡು ಚೆಕ್ ಅನ್ನ ಮಾಡ್ಕೊಂಡು ನೋಡ್ಕೊಳ್ಳಿ. ಟೋಟಲ್ ಆಗಿ 150 ಪೋಸ್ಟ್. ಅದೇ ರೀತಿಯಾಗಿ ಏನಾದ್ರೂ ಡೌಟ್ ಇತ್ತಂದ್ರೆ ಇನ್ಸ್ಟಾಗ್ರಾಮ್ ದಲ್ಲಿ ಮೆಸೇಜ್ ಮಾಡಬಹುದು. ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ID ಕೊಟ್ಟಿದ್ದೇವೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ www.bmrc.in ಗೆ ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ.